ಪ್ರಿಯ ವೀಕ್ಷಕರೇ, ಏನು ದಾವಣಗೆರೆ ಬೈ ಎಲೆಕ್ಷನ್ ಆದ ಬಳಿಕ ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಂ ನಾಯಕರ ಸರಣಿ ಅಮಾನತು ನಡೀತಾ ಇದೆ. ಈ ವಿಷಯದ ಕುರಿತು ಧಾರವಾಡದ ಮುಸ್ಲಿಂ ಸಮುದಾಯದ ನಾಯಕರಾದ ಸಾದಿಕ್ ಅವರು ನಮ್ಮ ಜೊತೆಗಿದ್ದಾರೆ. ಈ ವಿಷಯದ ಕುರಿತು ಅವರನ್ನ ಮಾತನಾಡಿಸೋಣ. ಇವತ್ತಿನ ದಿವಸಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದವರಾದ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಈ ಎಲ್ಲವನ್ನು ಅಚಾನಕ್ ಎಲ್ಲ ತೀರ್ಮಾನ ಏನು ತಗೊಳ್ತಿದ್ದಾರೆ, ನಮಗೆ ಬಹಳ ಮನಸ್ಸಿಗೆ ನೋವು ಮತ್ತು ಬೇಜಾರು ಉಂಟು ಮಾಡುತ್ತಿದೆ. ಯಾಕಂದ್ರೆ ನಾವು ನಮ್ಮ ಹಿರಿಯರಾದ 35-40 ವರ್ಷಗಳಿಂದ ಸದಾ ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ಕೊಟ್ಕೊಂಡು ಅದರ ಪರವಾಗಿ ದುಡ್ಕೊಂಡು ಕಾರ್ಯಕರ್ತರಾಗಿ ನಾವು ಬಂದಿರುತ್ತೇವೆ. ಇವತ್ತಿನ ಈ ದಿನಗಳಲ್ಲಿ ಏಕಾಏಕಿ ಈ ದಾವಣಗೆರೆ ಬೈ ಎಲೆಕ್ಷನ್ದಲ್ಲಿ ಏನೋ ಒಂದೇ ಸೀಟ್, ಈ ಒಂದು ಸೀಟದಲ್ಲಿಂತರ ಏನು ನಮ್ಮ ವಿಧಾನಸಭೆಯಲ್ಲಿ ಆಗಲಿ ಅದಕ್ಕೇನು ತೀರ್ಮಾನ ತಗೊಳ್ಳುವಂತ ಅಧಿಕಾರಕ್ಕೆ ಬರುವಂತ ಏನು ಪರಿಸ್ಥಿತಿ ಇದ್ರಕ್ಕಿಲ್ಲ. ಆದ್ರೂ ನಮ್ಮಲ್ಲಿ ನ್ಯಾಯದ ಪರವಾಗಿ ನೋಡಿದರೆ ಮೆಜಾರಿಟಿನಲ್ಲಿ ಇರುವಂತ ನಮ್ಮ ಅಲ್ಪಸಂಖ್ಯಾತರ ಮುಸ್ಲಿಂ ಸಮುದಾಯದ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಅವರ ಸ್ವತಃ ಶಾಮನೂರ್ ಅವ್ರ ಹಳೆಯ ಏನು ಒಂದು ಹಿರಿಯರಿದ್ರು ಅವರೇ ಸ್ವತಃ ಹೇಳಿದ್ರು. ಆ ನಿಟ್ಟಿನಲ್ಲಿ ನಮಗೆ ಹೇಳಿದ್ರು ನಮ್ಮ ಸಮಾಜದ ಮಂದಿ ಅದನ್ನು ಗುರಿಯಾಗಿಟ್ಟುಕೊಂಡು ತಮ್ಮ ಹಕ್ಕಿದೇನಲ್ಲ ನಮ್ಮ ಸಮಾಜದ ಯಾವುದೇ ಒಂದು ಚಲೋ ಅಭ್ಯರ್ಥಿಗೆ ನಾವು ಇಳಿಸ್ಬೇಕಂತ ಹೇಳಿ ಟಿಕೆಟ್ ಅನ್ನು ಕೇಳಿದ್ರು. ಅದನ್ನು ಹೊರತುಪಡಿಸಿ ಇವರು ಬೇಕಾಬಿಟ್ಟಿಯಾಗಿ ಅದನ್ನು ಟಾರ್ಗೆಟ್ ಇಟ್ಟುಕೊಂಡು ಅಷ್ಟು ನಮ್ಮ ಚಲೋ ಏನೋ ನಮ್ಮ ಇವರು ಶಾಸಕರಾಗ್ಲಿ ಸಚಿವರುಗಳಾಗ್ಲಿ ಅಧ್ಯಕ್ಷರುಗಳಾಗ್ಲಿ ಅವ್ರಿಗೂ ತೀರ್ಮಾನ ತಗೊಂಡು ಮಾಡಿದ್ದಾರೆ. ಅವರ ಅವ್ರ ಪಕ್ಷವಾಗಿ ಅವ್ರಿಗೆ ಏನ್ ಮಾಡಿದ್ರು, ಉಚ್ಚಾಟನೆ ಮಾಡಿದ್ರು, ಅವ್ರಿಗೆ ಡಿಸ್ಪ್ಯೂಟ್ ಮಾಡಿದ್ರು. ಇದೆಲ್ಲ ನಮ್ಗೆ ಬೇಜಾರು ಉಂಟು ಮಾಡಿದೆ. ಯಾಕಂತ ಹೇಳಿದ್ರೆ ನಮಗೇನ ತಿಳಿದಿದ್ದಾರೆ ಇವರು ಕಾಂಗ್ರೆಸ್ ಅವರಾಗ್ಲಿ, ನಾವೇನ ಕಾಂಗ್ರೆಸ್ ಬಿಟ್ಟು ಬೇರೆ ದಾರಿನ ಇಲ್ಲ ಅಂತ ಇವ್ರು ತಿಳಿದಿದ್ದಾರೆ. ಏನ ನಮ್ಗೆ ಅನಿವಾರ್ಯನೇ ಇಲ್ಲ ಇವ್ರು ಬಿಟ್ಟು ಕಾಂಗ್ರೆಸ್ ಪಕ್ಷ ಬಿಟ್ಟು ಎಲ್ಲಿ ಹೋದಲ್ಲ ಅಂತ ಹೇಳಿ. ಇವತ್ತಿನ ದಿವಸಗಳಲ್ಲಿ ನಾವು ಯುವ ಜನರಿಗೆ, ನಮ್ಮ ಸಮಾಜದ ಎಲ್ಲ ಯುವ ಜನತೆಗೆ ನಾವು ಹೇಳೋದೇನಂತ ಹೇಳಿದ್ರೆ, ಬರುವಂತ ದಿವಸಗಳಲ್ಲಿ ನಾವು ಸದೃಢವಾಗಿ ನಾವು ಜಾಗೃತರಾಗಬೇಕು. ಯಾಕಂದ್ರೆ ಒಂದೇ ಪಕ್ಷದ ಮೇಲೆ ಯಾವತ್ತೂ ನಾವು ಡಿಪೆಂಡರ್ ಆಗಿರಬಾರ್ದು. ನಮ್ಮ ಪೂರ್ವಜರು ಹಿರಿಯರು ಮಾಡಿದಂತ ತಪ್ಪುಗಳು ನಾವು ಮಾಡಬಾರ್ದು. ಈಗೂ ನಮ್ಗೆ ಸಮಯ ಇದೆ. ಇವತ್ತಿನ ದಿವಸಗಳಲ್ಲಿ ನಾವು ನಮ್ದು ಸ್ವತಃ ಒಂದು ಪಕ್ಷವಾಗಲಿ ಅಥವಾ ನಮಗೆ ಯಾರು ನಮ್ಮ ಸಮಾಜಕ್ಕಾಗ್ಲಿ ನಮಗೆ ಯಾರು ಒಳ್ಳೆಯದಾಗಿ ಹೊಂದಾಣಿಕೆ ಮಾಡ್ಕುವಂತ ನಮ್ಮ ಹಕ್ಕುಗಳನ್ನು ಕೊಡುವಂತ, ನಮಗೆ ಸಂವಿಧಾನಾತ್ಮಕವಾಗಿ ನಮ್ಮ ಜೊತೆಗೆ ನಮ್ಮ ಹಕ್ಕು ಕೊಡುವಂತ ಯಾರು ನಮಗೆ ಒಳ್ಳೆ ಆಡಳಿತ ಕೊಡುತ್ತಾರೆ, ನಮ್ಮ ಹಕ್ಕುಗಳನ್ನು ಸಮಾನತೆಯಾಗಿ ನಮ್ಗೆ ಹಂಚಿಕೊಡುತ್ತಾರೆ, ಇಂಥವು ನಮಗೂ JDS ಆಗಲಿ ಮತ್ತು SDP ಆಗಲಿ ಬಹಳಷ್ಟು, ಸ್ವತಃ ಬೇಕಾದ್ರೆ BJPನೂ ಆಗಲಿ, ಯಾವ್ದಾದ್ರು ನಮ್ಮ ಜೊತೆಗೆ ಸರಿಯಾಗಿ ಹೊಂದಿಕೊಂಡು ಹೋಗುವಂತ ಪಕ್ಷಗಳದಾವೆ. ಅವ್ರು ನಮ್ಮ ಜೊತೆಗೆ ಮುಂದಿನ ದಿನಗಳಲ್ಲಿ ಕಮಿಟ್ಮೆಂಟ್ ಮಾಡಿಕೊಂಡು ಅವ್ರ ಜೊತೆಗೆ ಚರ್ಚೆ ಮಾಡಿ ನಮಗೆ ಯಾರು ಹೊಂದಿಕೊಂಡು ಹೋಗುವಂತ ಚಲೋ ಪಕ್ಷಗಳದಾವೆ ಅವ್ರ ಜೊತೆಗೆ ನಾವು ಹೊಂದಾಣಿಕೆ ಮಾಡಿ ಮುಂದಿನ ಬರುವಂತ 28ರ ವಿಧಾನಸಭೆ ಚುನಾವಣೆಯಲ್ಲಿ ಮಾಡಬೇಕಂತ ಈಗೇ ನಮ್ಮ ಸಮಾಜದ ಮುಖಂಡರಾಗಲಿ ನಮ್ಮ ಯುವ ಜನರಾಗಲಿ ನಾವೆಲ್ಲರೂ ಈಗೇನು ಚರ್ಚೆಯನ್ನು ಮಾಡುತ್ತಿದ್ದೇವೆ. ಇದರ ಸಲುವಾಗಿ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾ ಹೇಳೋದೇನಂತ ಹೇಳಿದ್ರೆ, ಈ ಬರುವಂತ ದಿವಸಗಳಲ್ಲಿ ನಮ್ಮ ಯುವ ಜನರು ಜಾಗೃತರಾಗಬೇಕು. ಒಂದೇ ನಮಗೆ ಇನ್ನು ಕಾಂಗ್ರೆಸ್ ಪಕ್ಷ ಇದು ಏನದು ಅನಿವಾರ್ಯ ಇಲ್ಲ. ಇದನ್ನು ಬಿಟ್ಟು ನಾವು ಬೇರೆ ಬಹಳಷ್ಟು ಪಕ್ಷಗಳದಾವೆ. ಅದರ ಸಲುವಾಗಿ ಒಂದು ಸಲ ಕೂತುಕೊಂಡು ಚರ್ಚೆ ಮಾಡಿ ಸಭೆ ಮಾಡಿ ಮುಂದಿನ ಬಹಳಷ್ಟು ನಮ್ಮ ಒಳ್ಳೆ ನಮಗ ಹೊಂದಾಣಿಕೆ ಮಾಡುವ ಸೆಕ್ಯುಲರ್ ಪಾರ್ಟಿಗಳನ್ನು ಇದಾವೆ. ಅವ್ರಿಗೆಲ್ಲರೂ ಕೂಡಿಕೊಂಡು ನಮ್ಮ ಮುಂದಿನ ದಿವಸಗಳಲ್ಲಿ ನಾವು ಹೋಗ್ಬೇಕಂತ ಈಗ ನಾವು ಚರ್ಚಿಸುತ್ತಿದ್ದೇವೆ. ಅದರ ಸಲುವಾಗಿ ಇನ್ನು ಮುಂದೆ ನಮ್ಮ ಕಾಂಗ್ರೆಸ್ನವ್ರ ಮೇಲೆ ಅಷ್ಟು ನಾವು ಭರವಸೆ ಇಲ್ಲದಂತ ನಮಗಿದೆ. ಏನು ಅಂತ ಚೂರು ಸಾಣದು ಒಂದು ಅಂದ್ರೆ ಏನು ಒಂದು ತಪ್ಪನ್ನು ಯಾರ್ಯಾರು ಎಷ್ಟೋ ಮಂದಿ ತಮ್ಮ ಸಮಾಜದ ಪರವಾಗಲಿ ತಮ್ಮ ಸಮಾಜದ ಒಳ್ಳೆ ಅಭ್ಯರ್ಥಿಯ ಸಲುವಾಗಿ ಒಳಗಿಂದ ಕ್ರಾಸ್ ವೋಟಿಂಗ್ ಆಗಲಿ, ಕ್ರಾಸ್ ಅನೌನ್ಸ್ಮೆಂಟ್ ಆಗಲಿ, ಕ್ರಾಸ್ ಇಲೆಕ್ಷನ್ ಅವರು ಮಾಡೇ ಮಾಡ್ತಾರೆ. ಯಾರಾದ್ರು ಏನು ಆಚೆ ತಪ್ಪಿ ಯಾರೋ ಒಬ್ಬರು ಮಾಡಿರ್ಬೇಕು. ಅದನ್ನು ಬಿಟ್ಟು ಓಪನ್ ಆಗಿ ಅವ್ರು ಹೇಳಿದ್ದಾರೆ. ಸ್ವತಃ ಯಾರು ತೋರಿಸುವಂತ ಅವ್ರ ಕಡೆ ಸಾಕ್ಷಿಯಾಗಿ ಪೂರ್ವಕ ಯಾವುದು ಅಂತ ಅಥೆಂಟಿಕ್ ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲ. ಅದೇ ಒಂದು ಗಾಳಿ ಸುದ್ದಿದ ಮೇಲೆ ಇದ್ರ ಮೇಲೆ ಏನಾದ್ರು ಇಷ್ಟು ಕೆಟ್ಟ ಒಂದು ತೀರ್ಮಾನಗಳನ್ನು ತಗೊಂಡಾರೆ. ಅದರ ಸಲುವಾಗಿ ನಮಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಯಾವುದು ನಂಬಿಕೆ ಭರವಸೆ ಇಲ್ಲ. ಯಾಕಂದ್ರೆ ಮೊನ್ನೆ ಒಂದು ಸುದ್ದಿ ನಾವು ಕೇಳಿದಲ್ಲಿ ಅಲ್ಲಿ ನಮ್ಮ ಲೋಕಸಭೆಯಲ್ಲಿ ಸಚಿನ್ ಪೈಲಟ್ ಆದಂತ ಅಲ್ಲಿಯ ಒಂದು MP ಸದಸ್ಯನು ಅವನು ಸ್ವತಃ ನಮ್ದ ತಬ್ಲೀಗ್ ಜಮಾತನ ವಿರುದ್ಧವಾಗಿ ಮಾತಾಡಿದ್ದಾನೆ. ಈ ತಬ್ಲೀಗ್ ಜಮಾತನವ್ರದ್ದು ಏನು ಇವ್ರ ಸಂಘಟನೆ, ಏನು ಇವ್ರ ಉದ್ದೇಶ ಅನ್ನುವಂತ ಒಂದು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ.
ಇವ ಬಂದಿದ್ದ ಸಚಿನ್ ಪೈಲಟನ್ನ ಹೀಗೆ ಒಂದು 5-10 ವರ್ಷದಲ್ಲಿನೂ ಈ ರಾಜಕಾರಣದಲ್ಲಿ ಬಂದಿದ್ದಾನೆ. ನಮ್ಮ ಇಂದಿರಾ ಗಾಂಧಿ 70 ವರ್ಷದ ಹಿಂದೆ ಇದ್ದಂತ ಮತ್ತು ಕಾಂಗ್ರೆಸ್ ಪಕ್ಷ ಯಾವತ್ತಿಂತ್ರ ಏನ ಇದು ಆಗೋದು ಬಂದಿತ್ತು ಅವ್ರೆಲ್ಲರಿಗೆ ಸ್ವತಃ ಗೊತ್ತಿದೆ. ನಮ್ಮ ತಬ್ಲೀಗ್ ಜಮಾತಿನ ಕೆಲಸ ಕಾರ್ಯ ಹೇಗಿದೆ ಅನ್ನೋದು ಎಲ್ಲ ಇಡೀ ಜಗತ್ತಿನ ಮಂದಿಗೆ, ನಮ್ಮ ದೇಶದ ಅಷ್ಟ ಮಂದಿ ಅಲ್ಲ, ಇಡೀ ಜಗತ್ತಿನ ಮಂದಿಗೆ ಗೊತ್ತಿದೆ. ತಬ್ಲೀಗ್ ಜಮಾತನವರು ಮಾಡುವಂತ ಕೆಲಸ ಏನು, ಅವ್ರ ಉದ್ದೇಶ ಏನು, ಅವ್ರು ಎಷ್ಟು ಒಳ್ಳೆಯವರು, ಅವ್ರಿಗೆ ಶಾಂತಿಪೂರ್ವಕವಾಗಿ ಎಷ್ಟು ಅವರು ಏನು ತಮ್ಮ ಕಾರ್ಯಕ್ರಮಗಳಾಗಲಿ ತಮ್ಮ ಇಸ್ತಿಮಾಗಳನ್ನಾಗಲಿ ಒಳ್ಳೆ ಏನೋ ನಾವು ಎಲ್ಲ ಮಂದಿಗಳಲ್ಲಿ ನಮ್ಮ ಸಮಾಜದ ಮಂದಿ ಆಗಲಿ ಇನ್ನಿತರ ಎಲ್ಲ ಕಡೆ ನಾವು ಫಂಕ್ಷನ್ ಪ್ರೋಗ್ರಾಮ್ಗಳು ಮಾಡುತ್ತೇವೆ. ಎಲ್ಲರೂ ಗೊತ್ತಿದ್ದಂತ ಸಂಗತಿ. ನಮ್ಮ ವಿರುದ್ಧ ತಬ್ಲೀಗ್ ಜಮಾತಿ ವಿರುದ್ಧ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಇವ್ ಸಚಿನ್ ಪೈಲಟ್. ಅದ್ರ ಮೇಲೆ ನಾವು ಸ್ವಲ್ಪ ವಿಚಾರಿಸ್ಬೇಕಾಕೈತಿ. ಮುಂದಿನ ಬರುವಂತ ದಿವಸಗಳಲ್ಲಿ ಕಾಂಗ್ರೆಸ್ದ ಮೇಲೆ ನಮಗೆ ನಂಬಿಕೆ ಇಲ್ಲ. ಇವರು ಒಂದು ಸಣ್ಣ ಬಿಜೆಪಿ, ಯಾಕಂದ್ರೆ ಬಿಜೆಪಿನ ಮಾಡ್ತಿದ್ರು ಕೆಲವೊಂದು ಮೊದಲು ಕೆಲಸ ಅವರಂಗೆ ತಮ್ಮ ಹಾಡನ್ನು ಆಗಲಿ ತಮ್ಮ ಚಟುವಟಿಕೆಗಳನ್ನು ತೋರಿಸಲಿಕ್ಕೆ ಶುರು ಮಾಡಿದ್ದಾರೆ. ಅದ್ರ ಸಲುವಾಗಿ ನಾನು ಮುಂದಿನ ಬರುವಂತ ದಿವಸಗಳಲ್ಲಿ ನಮ್ಮ ಯುವ ಜನತೆಗೆ ಆಗಲಿ ನಮ್ಮ ಧಾರವಾಡ ಶಹರದ ಮತ್ತು ಎಲ್ಲ ನಮ್ಮ ಸಮಾಜದ ಮಂದಿಗೆ ಬರುವಂತ ದಿವಸಗಳಿಗೆ ಒಳ್ಳೆಯ ನಮ್ದು ಯಾವ್ದು ಪಕ್ಷ ಇದೆ ಮತ್ತು ಅದ್ರ ಜೊತೆಗೆ ಕುಂತು ನಾವು ಚರ್ಚೆ ಮಾಡಿ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡಿ ಮುಂದಿನ ಬರುವಂತ ನಮ್ಮ ವಿಧಾನಸಭೆ ಚುನಾವಣೆಯಲ್ಲಿ ಅವ್ರಿಗೆ ನಾವು ಬೆಂಬಲಿಸಬೇಕು ಅಂತ ಹೇಳ ಈ ಮಾಧ್ಯಮದ ಮುಖಾಂತರ ನಾನು ಹೇಳಿಕೊಳ್ಳುತ್ತೇನೆ. ಮುಖ್ಯವಾಗಿ ನಮ್ಗೆ ಯಾರು ಚಲೋ ಹುದ್ದೆಗಳನ್ನು ಕೊಡುತ್ತಾರೆ ಅವ್ರ ಜೊತೆಗೆ ನೇರವಾಗಿ ನಾವು ರಾಜಿ ಮಾಡಿ ಸಂಧಾನ ಮಾಡಿ ಏನು ಕಮಿಟ್ಮೆಂಟ್ ಮಾಡ್ಕೊಂಡು ಅವ್ರನ್ನ ಬೆಂಬಲಿಸ್ಬೇಕಂತ ಹೇಳಿ ನಮ್ಮ ಒಳಗೆ ಚಲೋ ಮಸೂತಿಯ ಮುತುವಲಿಗಳಾಗಲಿ ಚಲೋ ನಮ್ಮ ದೊಡ್ಡ ಬುದ್ಧಿಜೀವಿಗಳ ಮಂದಿ, ಎಜುಕೇಟೆಡ್ ಮಂದಿ, ಪ್ರೊಫೆಷನಲ್ ಮಂದಿ ಜೊತೆಗೆ ನಾವು ಸ್ವಲ್ಪ ಮಾತಾಡ್ಕೊಂಡಿದ್ದೇವೆ. ಅದು ಸಲುವಾಗಿ ಮುಂದಿನ ದಿವಸಗಳಲ್ಲಿ ಬರುವಂತ ನಾವು ಸ್ವಲ್ಪ ಇದ್ರ ಬಗ್ಗೆ ವಿಚಾರ ಮಾಡಿ ನಮ್ಗೆ ಯಾವ ಪಕ್ಷ ಬೆಂಬಲಿಸ್ಬೇಕನ್ನೋದ ನಾವು ತೀರ್ಮಾನ ಮಾಡಿ ಹೇಳುತ್ತೇವೆ. ನಮಸ್ಕಾರ. ಏನು ಇದಿಷ್ಟು ಮುಸ್ಲಿಂ ಸಮುದಾಯದ ಮುಖಂಡರಾದ ಸಾದಿಕ್ ಅವರ ಮಾತಾಗಿತ್ತು. ಒಂದು ವೇಳೆ ಇದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಂ ನಾಯಕರ ಅಮಾನತ್ತು ಮುಂದುವರಿತಾ ಹೋದರೆ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಳಿಸುತ್ತೇವೆ ಎಂಬುದನ್ನ ಇವರ ಮಾತಾಗಿತ್ತು. ನೋಡ್ತಾ ಇರ್ರಿ ಸಂಗ್ರಾಮ್ ನ್ಯೂಸ್. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.